ಎಲ್ರಿಗೂ ನಮಸ್ಕಾರ. ಏನು ಕೆಲವು ವಾರಗಳ ಹಿಂದೆ ನಾವು ಸ್ವರಾಜ್ ಉತ್ಸವದಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅದರಲ್ಲಿ ಒಂದು ಅಂಶ ಇದ್ದಿದ್ದು ಸ್ವಉದ್ಯೋಗ ಯಾವ ಥರ ಸೃಷ್ಟಿ ಮಾಡಬೇಕು, ಯುವಕ ಯುವತಿಯರಿಗೆ ಯಾವ ಥರ ಸ್ವಾವಲಂಬಿ ಬದುಕನ್ನು ಕಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ಮಾತಾಡಿದ್ವಿ. ಅದರ ಮುಂದಿನ ಭಾಗವಾಗಿ ಈಗ ನಾವುಗಳು ಒಂದು ಕಾರ್ಯಕ್ರಮನ ರೂಪಿಸಿದ್ವಿ. ಯಾರಿಗೆ ನಾವು ಏನೋ ಒಂದು ಸ್ವಉದ್ಯೋಗ ಸೃಷ್ಟಿ ಮಾಡ್ಕೋಬೇಕು, ಅದನ್ನು ಯಾವ ಥರ ಮಾಡಬೇಕು, ಅದನ್ನು ಹೆಂಗೆ ಕಾರ್ಯರೂಪಕ್ಕೆ ತರಬೇಕು, ಮತ್ತು ಅದಕ್ಕೆ ಆರ್ಥಿಕವಾಗಿ ಏನು ಸವಲತ್ತುಗಳನ್ನು ಸರ್ಕಾರದಿಂದ ತಗೋಬೋದು, ಮತ್ತು ಆರ್ಥಿಕವಾಗಿ ಅದನ್ನು ಯಾವ ಥರ ಮ್ಯಾನೇಜ್ ಮಾಡಬೇಕು, ಮಾರುಕಟ್ಟೆಗಳನ್ನು ಯಾವ ಥರ ಹುಡುಕಬೇಕು, ಇದನ್ನೆಲ್ಲ ನಾವು ಹೇಳ್ಕೊಡ್ತೀವಿ. ಈ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಬರೀ ಸ್ಟಾರ್ಟಪ್ಗಳು ಅಂತ ನೀವು ಬೆಂಗಳೂರಲ್ಲಿ ಮಂಗಳೂರಲ್ಲಿ ಕೇಳಿದ್ದೀವಿ. ಆದರೆ ಯಾಕೆ ನಾವು ಪಾಂಡವಪುರದಲ್ಲಿ ಮೇಲುಕೋಟೆ ಕ್ಷೇತ್ರದಲ್ಲಿ ನಾವು ಯಾಕೆ ಮಾಡಬಾರ್ದು, ಮಂಡ್ಯದಲ್ಲಿ ಯಾಕೆ ಮಾಡಬಾರ್ದು ಅನ್ನೋದು ನಿಟ್ಟಿನಲ್ಲಿ ನಾವು ಈ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರ್ಯಾರಿಗೆ ಆಸಕ್ತಿ ಇದೆ, ನಿಮ್ಮ ಏನಾದರೂ ಐಡಿಯಾ ಇದ್ದರೆ ಅದನ್ನು ಯಾವ ಥರ ಕಾರ್ಯರೂಪಕ್ಕೆ ತರಬೇಕು, ನಿಮಗೆ ಮತ್ತು ಆರ್ಥಿಕವಾಗಿ ನಿಮಗೆ ಏನು ಸವಲತ್ತುಗಳನ್ನು ತಲುಪಿಸ್ಬೇಕು, ಇದ್ರ ಬಗ್ಗೆ ಎಲ್ಲ ಮಾಹಿತಿನೂ ಕೊಡ್ತೀವಿ. ಮತ್ತು ನಿಮ್ಮ ಜೊತೆಯಲ್ಲಿ ನಾವು ಕೆಲವು ವಾರಗಳು ನಿಮ್ಮ ಜೊತೆಯಲ್ಲಿದ್ದು ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಿಮಗೆ ಹೇಳ್ಕೊಡ್ತೀವಿ. ಅದಕ್ಕೆ ನಿಮ್ಗೆ ಇಷ್ಟ ಇದ್ದರೆ, ಈ ಆಸಕ್ತಿ ಇದ್ದರೆ ದಯವಿಟ್ಟು ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಅದರಲ್ಲಿ ನಿಮ್ಮ ಆಸಕ್ತಿ ಇರೋದನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ ನಾವು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಬನ್ನಿ ನಾವೆಲ್ಲ ಕೈ ಜೋಡಿಸಿ ಸ್ವಾವಲಂಬಿ ಬದುಕನ್ನು ಯಾವ ಥರ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋದು ಅಂತ ಹೇಳ್ತಾ, ಮತ್ತೊಮ್ಮೆ ತಾವೆಲ್ಲ ಇದರಲ್ಲಿ ಭಾಗಿಯಾಗಿ ಅಂತ ಯುವಕ ಯುವತಿಯರಿಗೆ ಈ ಏನೇ ಐಡಿಯಾ ಇದ್ದರೂ ನೀವು ಅದನ್ನು ಹೇಳಿ ಅನ್ನೋದು ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.